ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಯಂಕಾಲ ಹೊತ್ತು ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಜಸ್ಟ್ 10 ನಿಮಿಷದಲ್ಲಿ ಒಂದು ಪೀನಟ್ ಚಾಟ್ನ ಟ್ರೈ ಮಾಡಿ. ಸಖತ್ ಟೇಸ್ಟಿಯಾಗಿರುತ್ತೆ. ಡಯಟ್ ಮಾಡೋರಿಗಂತೂ ಒಳ್ಳೆ ಡಯಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಡಯಟ್ ಮಾಡ್ತಿರೋರಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಹೆಲ್ದಿಯಾಗಿ ಒಂದೊಳ್ಳೆ ಪೀನಟ್ ರೆಸಿಪಿನ ಮಾಡಿಕೊಂಡು ತಿನ್ಬೋದು ಅಂತಲೇ ಹೇಳ್ಬೋದು. ಸೊ ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಕಡಲೆ ಬೀಜ ಪೀನಟ್ ಸಿಗುತ್ತಲ್ಲ ಅದನ್ನು ನಾನು ತೊಗೊಂಡಿದ್ದೀನಿ ರೆಡಿಮೇಡು. ಸೊ ಕ್ಯಾರೆಟ್ ತುರಿ ಹಾಕ್ಕೋತಾ ಇದ್ದೀನಿ, ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ, ಒಂದು ಟೊಮ್ಯಾಟೊನ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಚಾಟ್ ಮಸಾಲನಾರು ಬಳಸ್ಬೋದು, ಇಲ್ಲಾಂದರೆ ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು, 1/4 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಸ್ವಲ್ಪ ನಿಂಬೆ ರಸ. ಇದಕ್ಕೆ ನೀವು ನಾನು ಹೇಳ್ದಾಗೆ ಚಾಟ್ ಮಸಾಲನೂ ಬಳಸ್ಬೋದು. ಚಾಟ್ ಮಸಾಲ ಇಲ್ಲ ಅಂದ್ರೂ ನೋ ವರೀಸ್, ನಾರ್ಮಲಾಗಿ ಸಾಲ್ಟು ಪೆಪ್ಪರು ಖಾರದ ಪುಡಿನೂ ಹಾಕಿ ಕೂಡ ಮಾಡಿದ್ರೂ ಆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಅದೇ ಥರ ಸೇಮ್ ಪೀನಟ್ ಚಾಟ್ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಡಯಟ್ ಮಾಡೋರಿಗಂತೂ ಏನಪ್ಪ ತಿನ್ನೋದು, ಡಯಟ್ ಮಾಡಿ ನಾಲ್ಗೆ ರುಚಿ ಸಿಗ್ತಾಯಿಲ್ಲ ಅನ್ನೋರು ಈ ಥರ ಒಂದು 10 ನಿಮಿಷದಲ್ಲಿ ಹೆಲ್ದಿಯಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ರೋಡ್ ಸೈಡಲ್ಲೆಲ್ಲ ಸಿಗುವಂತಹ ಟೇಸ್ಟೇ ಮನೆಯಲ್ಲೇ ಸಿಗಬೇಕಾದ್ರೆ ನಾವು ಯಾಕೆ ಹೊರಗಡೆ ಹೋಗಿ ತಿನ್ನಬೇಕು ಅಲ್ವಾ? ನೀವೇ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗನೆ ಮಾಡ್ಕೋಬೋದು ಅಂತ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.